ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. IVF ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರೂಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9071240005ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ಈ ಆಫರ್ ಡಿಸೆಂಬರ್ 31, 2024 ಮಾತ್ರ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmagao.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಂಜಾಬ್ನ ಅಮೃತ್ಸರ್ನಲ್ಲಿ ಮತ್ತೊಮ್ಮೆ ಗುಂಡಿನ ಮೊರತ ಕೇಳಿಬಂದಿದೆ. ಶಿರೋಮಣಿ ಅಕಾಲಿ ದಳದ ಮುಖ್ಯಸ್ಥ ಮಾಜಿ DCM 62 ವರ್ಷದ ಸುಖಬೀರ್ ಸಿಂಗ್ ಬಾದಲ್ ಹಾಡಹಗಲೇ ಅವರ ಮೇಲೆ ಹತ್ಯೆ ಪ್ರಯತ್ನ ನಡೆದಿದೆ. ಅದು ಪವಿತ್ರ ಗೋಲ್ಡನ್ ಟೆಂಪಲ್ ಆವರಣದಲ್ಲೇ ಗುಂಡು ಹಾರಿದೆ. ಟೆಂಪಲ್ ಆವರಣದಲ್ಲಿ ಬಾದಲ್ ಸೇವಾದಾರಾಗಿ ಕೆಲಸ ಮಾಡ್ತಾ ಇದ್ರು. ಕಾಲು ಮುರಿತದ ಕಾರಣದಿಂದ ಗಾಲಿ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ರು. ಆಗ ಮೆಲ್ಲಗೆ ಗೇಟ್ ಬಳಿ ಬಂದ ದುಷ್ಕರ್ಮಿ ನೋಡ್ತಿದ್ದ ಹಾಗೆ ಬಂದೂಕನ್ನು ಹೊರತೆಗೆದ. ಗುಂಡು ಹಾರಿಸಬೇಕು ಅನ್ನುವಷ್ಟರಲ್ಲಿ ಸುಖಬೀರ್ ಸಿಂಗ್ ಬಳಿ ಇದ್ದ ವ್ಯಕ್ತಿ ಅದನ್ನು ತಡೆದ್ರು. ಅದೃಷ್ಟವಶಾತ್ ಗುಂಡು ಗುರಿ ತಪ್ಪಿ ಗೋಡೆಗೆ ಬಿತ್ತು. ಕೂಡಲೇ ಶಿರೋಮಣಿ ಅಕಾಲಿ ದಳದ ಬೆಂಬಲಿಗರು ಆ ವ್ಯಕ್ತಿಗೆ ಹಿಗ್ಗಾಮುಗ್ಗ ಥಳಿಸಿ ಪೊಲೀಸರು ಗುಪ್ಪಿಸಿದ್ದಾರೆ. ದಾಳಿ ಮಾಡಿದವನನ್ನು ನರೈನ್ ಸಿಂಗ್ ಚೌರಾ ಅಂತ ಗುರುತಿಸಲಾಗಿದೆ. ಈತ ಯಾಕಾಗಿ ದಾಳಿ ಮಾಡಿದ ಅಂತ ಗೊತ್ತಾಗಿಲ್ಲ. ಆದರೆ ಈತ ಮಾಜಿ ಖಲಿಸ್ತಾನಿ ಉಗ್ರ ಅಂತ ಹೇಳಲಾಗ್ತಿದೆ. ಈಗ ಆಲ್ರೆಡಿ 30 ಪ್ರಕರಣಗಳಲ್ಲಿ ಪೊಲೀಸರಿಗೆ ಈತ ಬೇಕಾಗಿದ್ದ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಕೆಲ ಕಾಲ ಪಾಕಿಸ್ತಾನದಲ್ಲೂ ಇದ್ದಂತೆ ಈತ. ಅಲ್ಲಿದ್ದ ಮೇಲೆ ಮುಗೀತು. ಆತನ ತಲೆಗೆ ಸೇರಬಾರದ ವೈರಸ್ ಎಲ್ಲ ಸೇರಿರುತ್ತೆ. 1984ರಲ್ಲಿ ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರಗಳು ಮತ್ತು ಸ್ಫೋಟಕಗಳ ಕಳ್ಳ ಸಾಗಾಣಿಕೆ ಮಾಡಿದ ಆರೋಪ ಈತನ ಮೇಲಿತ್ತು. ಅನೇಕ ಬಾರಿ ಜೈಲಿಗೂ ಹೋಗಿದ್ದ. 2022ರಲ್ಲಿ ಜಾಮೀನು ಪಡೆದು ಬಂದಿದ್ದ. ಈತ ಪಾಕಿಸ್ತಾನದಲ್ಲಿದ್ದಾಗ ಗೆರಿಲ್ಲಾ ಯುದ್ಧ ಹಾಗೂ ಭಾರತ ವಿರೋಧಿ ವಿಚಾರಗಳ ಬಗ್ಗೆ ಪುಸ್ತಕ ಕೂಡ ಬರೆದಿದ್ದ. ಇತ್ತೀಚಿನ ದಿನಗಳಲ್ಲಿ ಈತ ರಾಜಕೀಯ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದೀನಿ ಅಂತ ಹೇಳಿದ್ದ. ಈಗ ದಿಢೀರಂತ ಸುಖಬೀರ್ರನ್ನ ಹತ್ಯೆ ಮಾಡೋಕೆ ಮುಂದಾಗಿದ್ದಾನೆ. ಆಗ ಅವರ ಪಕ್ಕದಲ್ಲೇ ಇದ್ದ ವ್ಯಕ್ತಿ ಸಮಯೋಚಿತವಾಗಿ ವರ್ತಿಸಿ ಇದನ್ನು ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂದಹಾಗೆ ಸುಖಬೀರ್ ಸಿಂಗ್ ಬಾದಲ್ ಮತ್ತು ಇತರ ಕೆಲವು ಅಕಾಲಿ ದಳದ ನಾಯಕರಿಗೆ ತಂಕೈ ಅನ್ನೋ ಧಾರ್ಮಿಕ ಶಿಕ್ಷೆ ಕೊಡಲಾಗಿತ್ತು. ಅಕಾಲ್ ತಖ್ತ್ ಈ ಶಿಕ್ಷೆ ಕೊಟ್ಟಿತ್ತು. ಅಕಾಲ್ ತಖ್ತ್ ಅಂದರೆ ಸಿಖ್ ಸಮುದಾಯದ ಪ್ರಮುಖ ಧಾರ್ಮಿಕ ಘಟಕ. ಇದು ಗೋಲ್ಡನ್ ಟೆಂಪಲ್ ಕಾಂಪ್ಲೆಕ್ಸ್ನಲ್ಲೇ ಇದೆ. ಸಿಖ್ಖರ 6ನೇ ಗುರು ಹರಗೋಬಿಂದ್ ಇದರ ಸಂಸ್ಥಾಪಕರು. ಇಲ್ಲಿ ಸಿಖ್ಖರಿಗೆ ಮಾರ್ಗದರ್ಶನ ಕೊಡಲಾಗುತ್ತೆ. ಸಿಖ್ಖರ ವಿವಾದವನ್ನು ಬಗೆಹರಿಸಲಾಗುತ್ತೆ. ಸಿಖ್ಖರಿಗೆ ಸಂಬಂಧಪಟ್ಟ ಯಾವುದೇ ಮ್ಯಾಟರ್ ಆಗಬಹುದು, ಅದು ಡಿಸೈಡ್ ಆಗಬಹುದು ಇಲ್ಲಿ. ಸೊ ಈ ಅಕಾಲ್ ತಖ್ತ್ ಇತ್ತೀಚೆಗೆ ಒಂದು ಆದೇಶ ಕೊಟ್ಟಿತ್ತು. 2007ರಿಂದ 2017ರವರೆಗೆ ಬಾದಲ್ರ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಮಾಡಿದ ತಪ್ಪಿಗೆ ಬಾದಲ್ ಮತ್ತು ಇತರರಿಗೆ ಈ ಧಾರ್ಮಿಕ ಶಿಕ್ಷೆ ಕೊಟ್ಟಿದ್ದೀವಿ ಅಂತ ಅಕಾಲ್ ತಖ್ತ್ ಹೇಳಿತ್ತು. ಈ ಶಿಕ್ಷೆ ಭಾಗವಾಗಿ ಗೋಲ್ಡನ್ ಟೆಂಪಲ್ ಸೇರಿ ಇತರ ಗುರುದ್ವಾರಗಳಲ್ಲಿ ಬಾದಲ್ ಅವರು ಅಲ್ಲಿನ ಆವರಣ ಕ್ಲೀನ್ ಮಾಡೋದು, ಶೂ ಕ್ಲೀನಿಂಗ್, ಪಾತ್ರೆಗಳನ್ನು ತೊಳೆಯೋದು, ನೀರು ಹಾಕೋದು, ಹೀಗೆ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ಇಲ್ಲೇ ಇವರ ಹತ್ಯೆಗೆ ಪ್ರಯತ್ನ ನಡೆದಿದೆ. ಸುಖಬೀರ್ ಸಿಂಗ್ ಬಾದಲ್ ಮೇಲಿನ ದಾಳಿಗೆ ಪಂಜಾಬ್ CM ಭಗವಂತ್ ಮನ್ ಸೇರಿದ ಹಾಗೆ ಸಾಕಷ್ಟು ನಾಯಕರು ಖಂಡಿಸಿದ್ದಾರೆ. ಕಾಂಗ್ರೆಸ್ ಇದು ಆಮ್ ಆದ್ಮಿ ಸರ್ಕಾರದ ಫೇಲ್ಯೂರ್, ಈ ಘಟನೆ ಖಂಡಿಸ್ತೀವಿ ಅಂತ ಹೇಳಿದೆ. ಈ ನಡುವೆ ಖಲಿಸ್ತಾನಿ ಕಾಂಟೆಂಟ್ಗಳ ಮೇಲೆ ಭಾರತ ಗದಾ ಪ್ರಹಾರ ಮಾಡ್ತಿರೋದು ಗೊತ್ತಾಗಿದೆ. ಸುಮಾರು 28,000 URL ಅಥವಾ ವೆಬ್ ಅಡ್ರೆಸ್ಗಳನ್ನು ಬ್ಲಾಕ್ ಮಾಡಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 69A ಅಡಿಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಖಲಿಸ್ತಾನಿ ಬೆಂಬಲಿತ ಚಳುವಳಿ, ದ್ವೇಷ ಭಾಷಣಗಳನ್ನು ಪ್ರಸಾರ ಮಾಡ್ತಿದ್ರು ಅಂತ ಫೇಸ್ಬುಕ್, ಎಕ್ಸ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ವಾಟ್ಸ್ಆ್ಯಪ್ಗಳ ಕೆಲವೊಂದಷ್ಟು ಅಕೌಂಟ್ಗಳನ್ನು ಮತ್ತು ವೆಬ್ ಅಡ್ರೆಸ್ಗಳನ್ನು ಬ್ಲಾಕ್ ಮಾಡಲಾಗಿದೆ. URLಗಳನ್ನು ಬ್ಲಾಕ್ ಮಾಡಲಾಗಿದೆ. ಏನೋ ದೇಶದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿರೋ ಸಂಬಲ್ ಹಿಂಸಾಚಾರಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಈ ಗಲಭೆಗೆ ಪಾಕ್ ಮತ್ತು ಅಮೆರಿಕದ ಲಿಂಕ್ ಇರೋದು ಬೆಳಕಿಗೆ ಬರ್ತಾ ಇದೆ. ಘಟನಾ ಸ್ಥಳದಲ್ಲಿ ಸಿಕ್ಕ 6 ಬುಲೆಟ್ಸ್ ಕಾರ್ಟ್ರಿಡ್ಜ್ಗಳ ಪೈಕಿ ಪಾಕ್ನಲ್ಲಿ ತಯಾರಾದ ಕಾರ್ಟ್ರಿಡ್ಜಸ್ ಕೂಡ ಸಿಕ್ಕಿವೆ. ಒಂದು ಕಾರ್ಟ್ರಿಡ್ಜ್ ಮೇಲೆ ಪಾಕಿಸ್ತಾನ್ ಆರ್ಡಿನೆನ್ಸ್ ಫ್ಯಾಕ್ಟರಿ ಅಂತ ಇದೆ. ಇನ್ನೊಂದು ಕಾರ್ಟ್ರಿಡ್ಜ್ ಅಮೆರಿಕಕ್ಕೆ ಸೇರಿದ್ದು, ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. 2 ಕಾರ್ಟ್ರಿಡ್ಜ್ 9 ಮಿಲಿಮೀಟರ್ ಉದ್ದ ಇವೆ. ಇವುಗಳೊಂದಿಗೆ ಸುಮಾರು 12 ಬೋರ್ ಮತ್ತು 32 ಬೋರ್ನ ಶೆಲ್ ಕೇಸಿಂಗ್ಗಳು ಕೂಡ ಪತ್ತೆಯಾಗಿವೆ. ಸಂಬಲ್ ಮುನ್ಸಿಪಲ್ ಕಾರ್ಪೊರೇಷನ್ ತಂಡ ಮತ್ತು ಫೋರೆನ್ಸಿಕ್ ತಂಡ ನಡೆಸಿದ ಶೋಧದಲ್ಲಿ ಈ ವಿಚಾರ ಬಯಲಾಗಿದೆ. ಹೀಗಂತ ಹೆಚ್ಚುವರಿ SP ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಸುದ್ದಿ ಹೊರಬೀಳ್ತಿದ್ದ ಹಾಗೆ ಸೆಕ್ಯೂರಿಟಿ ಏಜೆನ್ಸಿಗಳು ಘಟನಾ ಸ್ಥಳಕ್ಕೆ ಧಾವಿಸಿದ್ದಾರೆ. ಸದ್ಯ ಪೊಲೀಸ್ ತಂಡ ಮೆಟಲ್ ಡಿಟೆಕ್ಟರ್ ಅಳವಡಿಸಿ ಶೋಧ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಈ ಮೂಲಕ ಸಂಬಲ್ ಗಲಭೆಗೆ ಮೊದಲೇ ಎಲ್ಲವನ್ನೂ ಪ್ಲಾನ್ ಮಾಡಲಾಗಿತ್ತ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ. ಈ ತನಿಖೆಯಲ್ಲಿ NIA ತಂಡವನ್ನು ಬಳಸಿ ಇನ್ನೂ ಆಳವಾಗಿ ತನಿಖೆ ನಡೆಸಲಾಗುತ್ತೆ. ಅಪರಾಧಿಗಳಿಗೂ ಭಯೋತ್ಪಾದನೆಗೂ ಏನಾದರೂ ಸಂಬಂಧ ಇದೆಯಾ ಅಂತ ಚೆಕ್ ಮಾಡಲಾಗುತ್ತೆ ಅಂತ
SP ತಿಳಿಸಿದ್ದಾರೆ. ಇತ್ತ ಹೊರಗಿನವರಿಗೆ ಪ್ರವೇಶ ಇಲ್ಲ ಅಂತ ಸಂಬಲ್ನಲ್ಲಿ ಆದೇಶ ಇದೆ. ಅಲ್ಲಿನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಅಲ್ಲಿನ ಜಿಲ್ಲಾಧಿಕಾರಿ ಆಲ್ರೆಡಿ ಈ ಮುಂಚೆನೆ ಆದೇಶ ಹೊರಡಿಸಿದ್ರು. ಆದರೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಅವರ ಸಂಗಡಿಗರು ಸಂಬಲ್ಗೆ ಭೇಟಿ ನೀಡೋಕೆ ತಯಾರಿ ನಡೆಸಿದ್ರು. ಆ ಕಡೆಗೆ ಹೊರಟರು. ಆದ್ರೆ ಅವ್ರನ್ನ ಉತ್ತರ ಪ್ರದೇಶದ ಗಾಜಿಪುರ್ನಲ್ಲಿ ಬ್ಲಾಕ್ ಮಾಡಲಾಯಿತು. ಈ ವೇಳೆ ರಾಹುಲ್ ಜೊತೆ ಅವರ ತಂಗಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸಂಸದೆ ಇವರು ಕೂಡ ಇದ್ರು. ತಮ್ಮನ್ನ ತಡೆದಿರೋದಕ್ಕೆ ರಾಹುಲ್ ಖಂಡಿಸಿದ್ದಾರೆ. ಸಂತ್ರಸ್ತರನ್ನ ಭೇಟಿ ಮಾಡೋದು ನನ್ನ ಸಾಂವಿಧಾನಿಕ ಹಕ್ಕು, ಇದು ಅಂಬೇಡ್ಕರ್ರ ಸಂವಿಧಾನ ಎಂಡ್ ಮಾಡೋ ಹೊಸ ಭಾರತ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ನಿಯೋಗದಲ್ಲಿದ್ದ 5 ಉತ್ತರ ಪ್ರದೇಶದ ಕಾಂಗ್ರೆಸ್ ಸಂಸದರು ಎಲ್ಲ ಬೇಡ, ಅಟ್ಲೀಸ್ಟ್ 4-5 ಸದಸ್ಯರನ್ನಾದರೂ ಒಳಗೆ ಬಿಡಿ ಅಂತ ಪ್ರಸ್ತಾವನೆ ಇಟ್ಟರು. ಅದನ್ನೂ ಕೂಡ ಪೊಲೀಸರು ನಿರಾಕರಿಸಿದ್ರು. ಹೀಗಾಗಿ ಕಾಂಗ್ರೆಸ್ ನಾಯಕರು ಮತ್ತು ಅವರ ಬೆಂಬಲಿಗರು ಅದೇ ಬಾರ್ಡರ್ನಲ್ಲಿ ಪ್ರತಿಭಟನೆ ಶುರು ಮಾಡಿದ್ರು. ಪರಿಣಾಮ ದಿಲ್ಲಿ ಮೀರತ್ ಎಕ್ಸ್ಪ್ರೆಸ್ ವೇನಲ್ಲಿ ಟ್ರಾಫಿಕ್ ಜಾಮ್ ಆಯಿತು. ನಂತರ ರಾಹುಲ್ ಅಂಡ್ ಟೀಮ್ ಅಲ್ಲಿಂದ ವಾಪಸ್ ತೆರಳಿತು. 2-3 ಗಂಟೆ ಒದ್ದಾಡಿದ ಬಳಿಕ ಡಿಸೆಂಬರ್ 10ನೇ ತಾರೀಕಿನವರೆಗೆ ಹೊರಗಿನವರು ಯಾರು ಇಲ್ಲಿಗೆ ಪ್ರವೇಶ ಮಾಡದಂತೆ ಅಲ್ಲಿನ DC ನಿರ್ಬಂಧ ವಿಧಿಸಿದ್ರು. DM ಅಂತರಲ್ಲಿ ನಿರ್ಬಂಧ ವಿಧಿಸಿದ್ರು. ಈಗ ಇದನ್ನು ಡಿಸೆಂಬರ್ 31ಕ್ಕೆ ವಿಸ್ತರಣೆ ಮಾಡಲಾಗಿದೆ. ಸೊ ಹೊರಗಿನವರಾಗಲಿ ಯಾವುದು ರಾಜಕೀಯ ನಾಯಕರಾಗಲಿ ಮುಂದಿನ ವರ್ಷದ ತನಕ ಅಂದರೆ ಇನ್ನೊಂದು ತಿಂಗಳು ಫುಲ್ ಸಂಬಲ್ಗೆ ಬರಕೊಡೋದನ್ನು ಆದೇಶ ಹೊರಡಿಸಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಮತ್ತು ವಿಪಕ್ಷ ನಾಯಕರು, ವಿಪಕ್ಷದವರು ಯಾರು ಕೂಡ ಅಲ್ಲಿಗೆ ಹೋಗಬಾರ್ದು ಅಂತಲೇ ಮಾಡ್ತಿದಾರ ಅನ್ನೋ ಅನುಮಾನ ಮೂಡುತ್ತೆ. 10 ದಿವಸ 15 ದಿನ ಓಕೆ, ಪರಿಸ್ಥಿತಿ ಕಂಟ್ರೋಲಿಗೆ ಬಂದಮೇಲೂ ಕೂಡ ತಿಂಗಳಾನ್ಗಟ್ಟಲೆ ಯಾರು ಹೊರಗಿನವರು ಬರಬಾರ್ದು ಅಂತ ಹೇಳೋದು. ಅದರಲ್ಲೂ ಕೂಡ ವಿಶೇಷವಾಗಿ ಲೋಕಸಭೆಯ ಪ್ರತಿಪಕ್ಷ ನಾಯಕರಿಗೂ ಅಲ್ಲಿ ಬರಂಗಿಲ್ಲ ಅಂತ ಬ್ಲಾಕ್ ಮಾಡೋದು, ಇದು ಚರ್ಚೆಗೆ ಗ್ರಾಸ ಆಗುತ್ತೆ ಮುಂದಿನ ದಿನಗಳಲ್ಲಿ ಡೆಫಿನೆಟ್ ಆಗಿ. ಅಂದಹಾಗೆ ಧಾರ್ಮಿಕವಾಗಿ ಸದ್ಯಕ್ಕೆ ಸ್ವಲ್ಪ ಸೂಕ್ಷ್ಮ ಪರಿಸ್ಥಿತಿ ಇದೆ. ಹರಿಹರ ದೇವಸ್ಥಾನವನ್ನು ಒಡೆದು ಬಾಬರ್ ಕಾಲದಲ್ಲಿ ಮಸೀದಿ ಕಟ್ಟಲಾಗಿದೆ. ಅದೇ ಈಗ ಸಂಬಲ್ನಲ್ಲಿರೋ ಜಾಮಾ ಮಸೀದಿ, ಅಲ್ಲಿ ಸರ್ವೆ ಮಾಡಬೇಕು ಅಂತ ಹಿಂದೂ ಪರವಾಗಿ ಅರ್ಜಿ ಸಲ್ಲಿಕೆಯಾಗಿತ್ತು. ಇದಕ್ಕೆ ಸ್ಥಳೀಯ ಕೋರ್ಟ್ ಮಸೀದಿ ಸರ್ವೆಗೆ ಸೂಚನೆ ಕೊಟ್ಟಿತ್ತು. ಆದರೆ ನವೆಂಬರ್ 24ನೇ ತಾರೀಕು ಮಸೀದಿ ಸರ್ವೆಗೆ ಬಂದಿದ್ದ ಅಧಿಕಾರಿಗಳ ಮೇಲೆ ಅಲ್ಲಿನ ಉದ್ರಿಕ್ತರ ಗುಂಪು ದಾಳಿ ಮಾಡಿತ್ತು. ಪರಿಣಾಮ ಗಲಭೆಯಾಗಿ 5 ಪ್ರಾಣ ಕಳ್ಕೊಂಡಿದ್ರು. ಸೊ ಸೂಕ್ಷ್ಮ ಪರಿಸ್ಥಿತಿ ಕೂಡ ಇದೆ. ಆದರೂ ಅಟ್ಲೀಸ್ಟ್ ವಿಪಕ್ಷ ನಾಯಕರಿಗೆ, ಲೋಕಸಭೆಯ ಪ್ರತಿಪಕ್ಷ ನಾಯಕರಿಗೆ ಹೋಗಿ ಭೇಟಿಯಾಗಿ ಮೀಟ್ ಆಗ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಸೆಕ್ಯೂರಿಟಿಲಿ ಏನೂ ಪ್ರಾಬ್ಲಮ್ ಆಗದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದ್ದು ಇರುತ್ತೆ. ಆದರೆ ಪ್ರೊವೋಕೇಟಿವ್ ಆಗಿ ಅಂದರೆ ಪ್ರಚೋದನಕಾರಿಯಾಗಿ ಭಾಷಣ ಮಾಡಬೇಡಿ ಅನ್ನೋ ಕಂಡೀಷನ್ ಹಾಕಿ ಲೋಕಸಭೆಯ ಪ್ರತಿಪಕ್ಷ ನಾಯಕರಿಗೆ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡೋಕೆ ಅನುಮತಿ ಕೊಡಬಹುದಾಗಿತ್ತು. ಅಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಹಾಳಾಗದಂತೆ ನೋಡಿಕೊಳ್ಳೋದು ಅದು ಅಲ್ಲಿನ ಆಡಳಿತದ ಯೋಗಿ ಸರ್ಕಾರ ಮತ್ತು ಅವರ ಲೋಕಲ್ ಅಡ್ಮಿನಿಸ್ಟ್ರೇಷನ್ನ ಜವಾಬ್ದಾರಿಯಾಗುತ್ತೆ. ಇವರು ಈ ರೀತಿ ತಿಂಗಳಾನ್ಗಟ್ಟಲೆ ಬರಂಗಿಲ್ಲ ಅಂತ ಬ್ಲಾಕ್ ಮಾಡಿದ್ರೆ ಉದ್ದೇಶಪೂರ್ವಕವಾಗಿ ಬ್ಲಾಕ್ ಮಾಡ್ತಿದ್ದೀರಾ ಅಂತ ಟೀಕೆಯನ್ನು ಫೇಸ್ ಮಾಡಬೇಕಾಗತ್ತೆ ಅವರು. ತೀವ್ರ ಕುತೂಹಲ ಮೂಡಿಸಿದ ಮಹಾರಾಷ್ಟ್ರ ಸಿಎಂ ಆಯ್ಕೆ ವಿಚಾರಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಮಹಾರಾಷ್ಟ್ರದ ಹೊಸ ಸಿಎಂ ಆಗಿ ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ಆಯ್ಕೆಯಾಗಿದ್ದಾರೆ. ಬಿಜೆಪಿ ಶಾಸಕರ ಸಭೆಯಲ್ಲಿ ಕೇಂದ್ರ ಬಿಜೆಪಿ ವೀಕ್ಷಕರ ಸಮ್ಮುಖದಲ್ಲಿ ಮಹಾರಾಷ್ಟ್ರ ಸಿಎಂ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆ ನಡೆದಿದೆ. ಫಡ್ನವೀಸ್ ಗುರುವಾರ ಸಂಜೆ 5:30ಕ್ಕೆ ಮುಂಬೈನ ಆಜಾದ್ ಮೈದಾನದಲ್ಲಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಫಡ್ನವೀಸ್ ಸಿಎಂ ಆಗೋದಕ್ಕೆ ಶಿವಸೇನೆಯ ಶಿಂದೆ ಬಣ ಹಾಗೂ ಎನ್ಸಿಪಿಯ ಅಜಿತ್ ಪವಾರ್ ಬಣ ಕೂಡ ಬೆಂಬಲ ನೀಡಿವೆ. ಇನ್ನು ತನಗೆ ಸಪೋರ್ಟ್ ಮಾಡಿರುವುದಕ್ಕೆ ಫಡ್ನವೀಸ್, ಶಿಂದೆ ಹಾಗೂ ಅಜಿತ್ ಪವಾರ್ಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಇದೇ ವೇಳೆ ಫಡ್ನವೀಸ್ ಸರ್ಕಾರದಲ್ಲಿ ಡಿಸಿಎಂ ಆಗಿ ಏಕನಾಥ್ ಶಿಂದೆ ಹಾಗೂ ಅಜಿತ್ ಪವಾರ್ ಕೂಡ ಇರ್ತಾರೆ. ಇದನ್ನು ಮಹಾರಾಷ್ಟ್ರದ ಬಿಜೆಪಿ ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಬಾವನ್ಕುಲೆನೆ ಸ್ಪಷ್ಟಪಡಿಸಿದ್ದಾರೆ. ಇದನ್ನು ಕೇಳಿದಾಗ ಏಕನಾಥ್ ಶಿಂದೆ ಮೊದಲು ಸ್ವಲ್ಪ ಕಾಯಿರಿ ಎಂದಿದ್ರು, ಈಗ ಹೌದು ಅಂತ ಒಪ್ಕೊಂಡಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಎಲ್ಲ 3 ಜನ ಒಟ್ಟಿಗೆ ಕೂತ್ಕೊಂಡು ಬಹಳ ನಗು ಕಾಮಿಡಿ ಎಲ್ಲ ಮಾಡಿಕೊಂಡು ಗಮ್ಮತ್ತಲ್ಲಿ ಇವತ್ತು ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಕರ್ನಾಟಕ ಬಿಜೆಪಿಯಲ್ಲಿ ಒಳಜಗಳ ತಾರಕಕ್ಕೇರಿದೆ. ದಿಲ್ಲಿಯಲ್ಲಿ ಯತ್ನಾಳ್ ಅಂಡ್ ಟೀಮ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರನ್ನ ಮೀಟ್ ಮಾಡಿದೆ. ಈ ಭೇಟಿ ವೇಳೆ ರಾಜ್ಯ ಬಿಜೆಪಿಯಲ್ಲಿನ ಸಮಸ್ಯೆ, ಬಿಎಸ್ವೈ ಮತ್ತು ವಿಜೇಂದ್ರ ವಿರುದ್ಧದ ಆರೋಪ ಹಾಗೂ ರಾಜ್ಯ ನಾಯಕತ್ವವನ್ನು ಬದಲಾಯಿಸಬೇಕು ಅನ್ನೋ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ವಕ್ಫ್ನ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಜಗದಂಬಿಕಾ ಪಾಲ್ರನ್ನ ಯತ್ನಾಳ್ ಟೀಮ್ ಮೀಟ್ ಮಾಡಿದೆ. ಈ ವೇಳೆ ರಾಜ್ಯದ ಹಲವು ಕಡೆ ವಕ್ಫ್ ವಿರುದ್ಧ ಕೈಗೊಂಡ ಹೋರಾಟದ ಬಗ್ಗೆ ವರದಿ ಕೂಡ ಕೊಟ್ಟಿದ್ದಾರೆ. ಯತ್ನಾಳ್, ವಿಜೇಂದ್ರ ಬಣಗಳ ನಡುವಿನ ಬಡಿದಾಟದ ಮಧ್ಯೆ ಬಿಜೆಪಿಯ ಮತ್ತೊಂದು ಟೀಮ್ ಕೇಂದ್ರ ಆರೋಗ್ಯ ಮಂತ್ರಿ ಜೆಪಿ ನಡ್ಡಾರನ್ನ ಮೀಟ್ ಮಾಡಿದೆ. ಬೊಮ್ಮಾಯಿ, ಡಾಕ್ಟರ್ ಕೆ ಸುಧಾಕರ್, ಕೇಂದ್ರ ಸಚಿವ ವಿ ಸೋಮಣ್ಣ ಜೆಪಿ ನಡ್ಡಾರನ್ನ ಪ್ರತ್ಯೇಕವಾಗಿ ಮೀಟ್ ಮಾಡಿದ್ದಾರೆ. ರಾಧಾ ಮೋಹನ್ ಅಗ್ರವಾಲ್ ನೇತೃತ್ವದಲ್ಲಿ ರಾಜ್ಯ ಬಿಜೆಪಿ ಸಂಸದರ ಮೀಟಿಂಗ್ ನಡೆದಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿನ ಪರಿಸ್ಥಿತಿ ದೊಡ್ಡ ಜೋಕ್ ತರ ಆಗೋಗಿದೆ. ಇದೆಲ್ಲದರ ಮಧ್ಯೆ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಹೈಕಮಾಂಡ್ ದಿಲ್ಲಿಗೆ ಬರುವಂತೆ ದಿಢೀರ್ ಸೂಚನೆ ಕೊಟ್ಟಿದೆ. ಹೀಗಾಗಿ ಅಶೋಕ್ ದಿಲ್ಲಿಗೆ ಹೋಗ್ತಿರೋದನ್ನು ಬಹಳ ಕುತೂಹಲ. ಮತ್ತೊಂದು ಕಡೆ ಮಾಜಿ ಸಿಎಂ BS ಯಡಿಯೂರಪ್ಪ ಯತ್ನಾಳ್ ಬಗ್ಗೆ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಯತ್ನಾಳ್ ನಮ್ಮವರೇ, ಅವರೇನು ಹೊರಗಿನವರಲ್ಲ, ಯಾವುದೋ ಕಾರಣಕ್ಕೆ ಮಾತನಾಡ್ತಿದ್ದಾರೆ, ಎಲ್ಲವನ್ನ ಹೈಕಮಾಂಡ್ ಬಗೆಹರಿಸುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಯಡಿಯೂರಪ್ಪ
ನಾನು ದೊಡ್ಡ ಲೀಡರ್, ಮೇಲಿದ್ದೀನಿ ನಾನು, ಇದೆಲ್ಲ ಸಣ್ಣ ಪುಟ್ಟ ಈ ಥರ ಮಕ್ಕಳಾಟ ಮಾಡ್ತಿರ್ತಾರೆ ಅನ್ನೋ ಥರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. BSY ಮಾತನ್ನು ದಿಲ್ಲಿಯಲ್ಲಿರೋ ಯತ್ನಾಳ್ ಕೂಡ ವೆಲ್ಕಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೂಡಾ ಹಗರಣದಲ್ಲಿ ಮತ್ತೊಂದು ಸ್ಫೋಟಕ ಬೆಳವಣಿಗೆಯಾಗಿದೆ. CM ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಕೊಟ್ಟಿರೋ ಸೈಟುಗಳಲ್ಲಿ ನಿಯಮ ಉಲ್ಲಂಘನೆಯಾಗಿದೆ, ಎಲ್ಲ ಸರಿಯಾಗಿ ನಡೆದಿಲ್ಲ, ಇದಕ್ಕೆ ಸಾಕ್ಷ್ಯಗಳು ಸಿಕ್ಕಿವೆ ಅಂತ ED ಹೇಳಿದೆ. ಈ ಪ್ರಕರಣ ಸಂಬಂಧ ED ಕರ್ನಾಟಕ ಲೋಕಾಯುಕ್ತ ಇಲಾಖೆಗೆ ಇತ್ತೀಚೆಗೆ ಕಳುಹಿಸಿರೋ ಮಾಹಿತಿಯಲ್ಲಿ ಬಹಿರಂಗ ಆಗಿದೆ. ಮೂಡಾ ಒಟ್ಟು 1095 ಸೈಟ್ಗಳನ್ನು ಅಕ್ರಮವಾಗಿ ಮಂಜೂರು ಮಾಡಿದೆ. ಇದು 700 ಕೋಟಿ ಬೆಲೆ ಬಾಳುತ್ತೆ ಅಂತ ED ಹೇಳಿದೆ. ಕಾರ್ಯವಿಧಾನಗಳ ಉಲ್ಲಂಘನೆ ಮಾಡಿ, ಸಹಿಗಳ ಫೋರ್ಜರಿ ಮಾಡಿ, ಅನಗತ್ಯ ಪ್ರಭಾವ ಬೀರಿ ಸೈಟ್ ಹಂಚಲಾಗಿದೆ. ಸೈಟ್ ಪಡೆದವರಲ್ಲಿ ಪ್ರಭಾವಿಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳಿದ್ದಾರೆ ಅಂತ ED ಹೇಳಿದೆ. ಇದೇ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ 48 ಸೈಟ್ಗಳನ್ನು ಕ್ಯಾನ್ಸಲ್ ಮಾಡಿದೆ. ಹಿಂದಿನ ಮೂಡಾ ಆಯುಕ್ತ ದಿನೇಶ್ ಕುಮಾರ್ ಕಾನೂನು ಬಾಹಿರವಾಗಿ 48 ಜನರಿಗೆ ಕೋಟ್ಯಂತರ ಬೆಲೆ ಬಾಳೋ ಸೈಟ್ಗಳನ್ನು 5 ರಿಂದ 6 ಲಕ್ಷ ರೂಪಾಯಿಗೆ ಹಂಚಿದ್ರು ಅನ್ನೋ ಆರೋಪ ಇತ್ತು. ಈಗ ಅದೆಲ್ಲವನ್ನ ರದ್ದು ಕೂಡ ಮಾಡಲಾಗಿದೆ. ಆದರೆ ಅಪರಾಧ ಆದ ಮೇಲೆ ಅದು ಬೆಳಕಿಗೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ರದ್ದು ಮಾಡಿದ್ರೆ ಅದು ಅಪರಾಧ ಆಗೋದಿಲ್ವಾ, ಅದಕ್ಕೆ ಶಿಕ್ಷೆ ಇಲ್ವಾ ಅನ್ನೋದು ಇಲ್ಲಿ ಬಹಳ ಚರ್ಚೆ ಆಗಬೇಕಾಗಿರೋ ವಿಚಾರ. ಕೇಂದ್ರ ಸರ್ಕಾರದ ವಿರುದ್ಧ ರೈತರ ಪ್ರತಿಭಟನೆ ವಿಚಾರವಾಗಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಮೋದಿ ಸರ್ಕಾರದ ವಿರುದ್ಧನೇ ಗರಂ ಆಗಿದ್ದಾರೆ. ರೈತರೊಂದಿಗೆ ಈ ಕೂಡಲೇ ಮಾತುಕತೆ ಶುರು ಮಾಡುವಂತೆ ಸರ್ಕಾರಕ್ಕೆ ಹೇಳಿದ್ದಾರೆ. ಬಹಳ ಗಂಭೀರವಾದ ಸಮಸ್ಯೆ, ಇದನ್ನು ಲೈಟ್ ಆಗಿ ತಗೊಳ್ಳಲಾಗ್ತಾ ಇದೆ ಅಂದರೆ ನಾವು ಪ್ರಾಕ್ಟಿಕಲ್ ಆಗಿಲ್ಲ, ನಮ್ಮ ಪಾಲಿಸಿಗಳು ಸರಿಯಾದ ಟ್ರ್ಯಾಕ್ನಲ್ಲಿ ಇಲ್ಲ ಅಂತ ಅರ್ಥ ಅಂತ BJPಗೆ ಕ್ಲಾಸ್ ತಗೊಂಡಿದ್ದಾರೆ. ಈ ಹಿಂದೆ ರೈತರಿಗೆ ನೀಡಿದ ಭರವಸೆಗಳನ್ನು ಡಾಕ್ಯುಮೆಂಟ್ ಮಾಡಲಾಗಿದೆಯಾ? ರೈತರ ಸಮಸ್ಯೆ ಬಗೆಹರಿಸೋಕೆ ಔಪಚಾರಿಕ ಮಾತುಕತೆಗೆ ಯಾಕೆ ಮುಂದಾಗಿಲ್ಲ? ರೈತರ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಿದ್ರೆ ದೇಶದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ರೈತರ ಧ್ವನಿ ಹತ್ತಿಕೋಕೆ ದೇಶದ ಯಾವ ಶಕ್ತಿಯಿಂದಲೂ ಸಾಧ್ಯ ಇಲ್ಲ. ರೈತರ ತಾಳ್ಮೆ ಪರೀಕ್ಷೆ ಮಾಡಿದ್ರೆ ದೇಶ ದೊಡ್ಡ ಬೆಲೆ ತೆರಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಸರ್ಕಾರ ಮತ್ತು ರೈತರ ನಡುವೆ ಅಂತರ ಜಾಸ್ತಿ ಆಗ್ತಾ ಇದೆ ಅಂತಲೂ ಕಳವಳ ವ್ಯಕ್ತಪಡಿಸಿದ್ದಾರೆ. ಉತ್ತರ ಪ್ರದೇಶದ ಅಲಿಗಢ್ನಲ್ಲಿ ಪೊಲೀಸರು ರೈತ ನಾಯಕ ರಾಕೇಶ್ ಟಿಕಾಯಿತ್ರನ್ನ ವಶಕ್ಕೆ ಪಡೆದರು. ಇದೇ ವೇಳೆ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಲಕ್ನೋ ತನಕ ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವರೊಂದಿಗೆ ನೋಯ್ಡಾದ ದಲಿತ್ ಪ್ರೇರಣಾ ಸ್ಥಳದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ 160ಕ್ಕೂ ಅಧಿಕ ಪ್ರತಿಭಟನಾಕಾರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಭಾರತೀಯ ಕಿಸಾನ್ ಪರಿಷತ್ ಅಧ್ಯಕ್ಷ ಸುಖಬೀರ್ ಯಾದವ್ ಕೂಡ ಇದ್ದಾರೆ. ಅಂದಹಾಗೆ ಕನಿಷ್ಠ ಬೆಂಬಲ ಬೆಲೆ, ಕೃಷಿ ಸಾಲ ಮನ್ನಾ, ಭೂ ಸ್ವಾಧೀನ ಕಾಯ್ದೆ 2013 ಮರುಸ್ಥಾಪನೆ, 2020-21 ಪ್ರತಿಭಟನೆ ವೇಳೆ ಮೃತ ರೈತರ ಫ್ಯಾಮಿಲಿಗೆ ಪರಿಹಾರ ಕೊಡೋದು, ಈ ರೀತಿ ಸಾಕಷ್ಟು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಆರ್ಭಟ ಶುರು ಮಾಡಿದ್ದ ಫೆಂಗಲ್ ಚಂಡಮಾರುತ ಬಂಗಾಳ ಕೊಲ್ಲಿಯಿಂದ ಅರಬ್ಬಿ ಸಮುದ್ರ ಪ್ರವೇಶ ಮಾಡಿದೆ. ಹೀಗಾಗಿ ಕರ್ನಾಟಕ ಮತ್ತು ಕೇರಳ ಭಾಗದಲ್ಲಿ ಮಳೆ ಜೋರಾಗ್ತಾ ಇದೆ. ಮಂಗಳೂರು ಭಾಗದಲ್ಲಿ ಡಿಸೆಂಬರ್ 6ನೇ ತಾರೀಕಿನವರೆಗೆ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಸೂಚನೆ ಕೊಡಲಾಗಿದೆ. ಮಂಗಳೂರು ಉಡುಪಿ ರಾಷ್ಟ್ರೀಯ ಹೆದ್ದಾರಿ ಕುಸಿತ ಆಗಿದೆ. ರಸ್ತೆ ಬದಿ ಕುಸಿದ ಸ್ಥಳದಲ್ಲಿ 15 ಅಡಿ ಆಳದ ಗುಂಡಿ ನಿರ್ಮಾಣ ಆಗಿದೆ. ಕಾರು, ಬೈಕ್, ಲಾರಿ ಇತ್ಯಾದಿ ವಾಹನಗಳು ತೆರಳಿದ ತಕ್ಷಣ ಈ ಕುಸಿತ ಆಗಿದ್ದು ದೊಡ್ಡ ಅನಾಹುತ ತಪ್ಪಿದೆ. ವೆಹಿಕಲ್ ಮೂವ್ ಆದ್ಮೇಲೆ ಇದಾಗಿದೆ. ಇನ್ನೆರಡು ದಿನ ಮಂಗಳೂರು, ಉಡುಪಿ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆಯ ಮುನ್ಸೂಚನೆ ಕೂಡ ಇದೆ. ಈ ಫೆಂಗಲ್ ಎಫೆಕ್ಟ್ನಿಂದಾಗಿ ಮಹಾರಾಷ್ಟ್ರದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗೋ ಸಾಧ್ಯತೆ ಇದೆ. ಹಾಗಾಗಿ ಕೊಲ್ಹಾಪುರ, ಪುಣೆ, ಸಿಂಧುದುರ್ಗ, ಸೋಲಾಪುರ, ಲಾತೂರು ಹೀಗೆ ಹಲವು ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಗ್ಯಾರಂಟಿಗೆ ದುಡ್ಡಿಲ್ಲ ಅನ್ನೋ ಟೀಕೆಗಳ ನಡುವೆನೆ ತೆರಿಗೆ ಸಂಗ್ರಹಣೆಯಲ್ಲಿ ನಿರೀಕ್ಷಿತ ಟಾರ್ಗೆಟ್ ರೀಚ್ ಆಗೋಕೆ ಗಂಭೀರ ಪ್ರಯತ್ನ ಮಾಡಿ ಅಂತ ಅಧಿಕಾರಿಗಳಿಗೆ CM ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ನವೆಂಬರ್ ಅಂತ್ಯದವರೆಗೆ 53,103 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಆಗಿದೆ. ಇದರಲ್ಲಿ ನಿಗದಿತ ಗುರಿ 56,317 ಕೋಟಿ ರೂಪಾಯಿಗೆ ಹೋಲಿಸಿದರೆ 94ರಷ್ಟು ಸಾಧನೆ ಆಗಿದೆ ಅಂತ ಶ್ಲಾಘಿಸಿದ್ದಾರೆ. ಅಲ್ಲದೆ ಪ್ರಸಕ್ತ ಸಾಲ 84,475 ಕೋಟಿ ರೂಪಾಯಿ ತೆರಿಗೆ ವಾಣಿಜ್ಯ ತೆರಿಗೆ ಸಂಗ್ರಹದ ಗುರಿ ಇದ್ದು ಮುಂದಿನ 4 ತಿಂಗಳಲ್ಲಿ ಗುರಿಯನ್ನ ಕಡ್ಡಾಯವಾಗಿ ಸಾಧಿಸಬೇಕು ಅಂತ ತೆರಿಗೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಹೋಗಿ ಚೆನ್ನಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅಂತ. ಅಲ್ಲದೆ GST ಸಂಗ್ರಹದಲ್ಲಿ ರಾಜ್ಯ 15% ಬೆಳವಣಿಗೆ ಸಾಧಿಸಿದ್ದು ನವೆಂಬರ್ ಅಂತ್ಯದವರೆಗೆ 13,722 ಕೋಟಿ ರೂಪಾಯಿ GST ಸಂಗ್ರಹಿಸಲಾಗುತ್ತೆ. ಹೀಗಾಗಿ ದೇಶದಲ್ಲೇ 2ನೇ ಸ್ಥಾನದಲ್ಲಿದ್ದೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಸ ವ್ಯಕ್ತಪಡಿಸಿದ್ದಾರೆ. ಹರಿಯಾಣದ ಫರೀದಾಬಾದ್ನ ಸರಾಯ್ನಲ್ಲಿ 12 ಹುಡುಗಿರು ಮದುವೆನೇ ಆಗಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಬದಲಿಗೆ ಜೀವನದಲ್ಲಿ ಪರ್ಸನಲ್ ಗ್ರೋತ್ ಮತ್ತು ಸಮಾಜ ಸೇವೆ ಕಡೆಗೆ ಫೋಕಸ್ ಮಾಡ್ತೀವಿ, ಮದುವೆ ಆದರೆ ಆಗಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನಾವು 12 ಹುಡುಗಿರು ಒಟ್ಟಾಗಿ ಕೆಲಸ ಮಾಡ್ತೀವಿ, ಅದಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈ ಗುಂಪಿನಲ್ಲಿರೋ ಮೀನು ಅನ್ನೋ ಯುವತಿಗೆ ಈ ನಿರ್ಧಾರಕ್ಕೆ ಅವರ ಮನೆಯವರು ಕೂಡ ಸಪೋರ್ಟ್ ಮಾಡಿದಾರಂತೆ. ಸಮಾಜ ಸೇವೆ ಮಾಡಿ ಮದುವೆ ಆಗಬೇಡಿ ಅಂತ ಹೇಳಿ. ಬಾಂಗ್ಲಾದ ಭಾರತ ವಿರೋಧಿ ಮನಸ್ಥಿತಿ ಎಲ್ಲ ಎಲ್ಲೆಗಳನ್ನ ಮೀರುತ್ತಿರೋದನ್ನ ಕಾಣಿಸ್ತಾ ಇದೆ. ಈಗ ಭಾರತ ಮತ್ತು ಇಲ್ಲಿನ ಕೇಂದ್ರ ಸರ್ಕಾರ ಬಾಂಗ್ಲಾ ಪ್ರಜಾಪ್ರಭುತ್ವಕ್ಕೆ ವಿರುದ್ಧ ಅಂತ ನೇರ ಆರೋಪ ಮಾಡಿದೆ. ಇತ್ತೀಚೆಗೆ ಬಾಂಗ್ಲಾ
ಬಾಂಗ್ಲಾದಲ್ಲಿ ಆಗ್ತಿರೋ ಹಿಂದೂ ದೌರ್ಜನ್ಯದ ವಿರುದ್ಧ ಜಾಗತಿಕ ಮಾಧ್ಯಮಗಳು ಕೂಡ ಸುದ್ದಿ ಬರೀತಾವೆ. ಅದನ್ನು ವಿರೋಧಿಸಿ ಮಧ್ಯಂತರ ಸರ್ಕಾರದ ಸೋ ಕಾಲ್ಡ್ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ಹಾಗೂ ಒಂದಷ್ಟು ನಾಯಕರು ಮೀಟಿಂಗ್ ಮಾಡಿದ್ರು. ಹಸೀನಾ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ದ ಹಾಗೂ ಈಗಿನ ಸೋ ಕಾಲ್ಡ್ ಸರ್ಕಾರದಲ್ಲಿ ಇನ್ಫಾರ್ಮೇಷನ್ ಅಡ್ವೈಸರ್ ಆಗಿರೋ ನಹೀದ್ ಇಸ್ಲಾಂ ಹಾಗೂ ಹಸ್ನತ್ ಅಬ್ದುಲ್ಲಾ ಈ ಮೀಟಿಂಗ್ ನಲ್ಲಿ ಪಾಲ್ಗೊಂಡಿದ್ರು. ಬಳಿಕ ನಹೀದ್ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಾಂಗ್ಲಾದಲ್ಲಿ ಇಸ್ಲಾಮಿಕ್ ಮೂಲಭೂತವಾದ ಬೆಳೀತಿದೆ ಅಂತ ಸುದ್ದಿ ಹರಡುತ್ತಿದ್ದಾರೆ. ಅದಕ್ಕೆ ಕೌಂಟರ್ ಕೊಡೋಕೆ ಬಾಂಗ್ಲಾ ಸರ್ಕಾರದಲ್ಲಿ ಹೊಸ ಮೀಡಿಯಾ ಸೆಲ್ ಸ್ಥಾಪಿಸುವ ಪ್ಲಾನ್ ಮಾಡಲಾಗಿದೆ. ಭಾರತದಲ್ಲಿ ಆಡಳಿತ ಮಾಡ್ತಿರೋರು ಜನರನ್ನ ಒಡೆದು ಆಳೋ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಬಾಂಗ್ಲಾಗೆ ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಅಸ್ಸಾಂಗಳೊಂದಿಗೆ ಐತಿಹಾಸಿಕ ಸಂಬಂಧ ಇದೆ, ಸಾಂಸ್ಕೃತಿಕ ಸಂಬಂಧ ಇದೆ. ಅವರು ನಮ್ಮ ಜೊತೆಗಾರರು. ನಾವು ಪ್ರತಿಭಟನೆ ಮಾಡ್ತಿದ್ದಾಗ ಕಲ್ಕತ್ತಾ ಮತ್ತು ದಿಲ್ಲಿ ವಿದ್ಯಾರ್ಥಿಗಳು ನಮ್ಮೊಂದಿಗೆ ನಿಂತಿದ್ರು. ಶೇಖ್ ಹಸೀನಾ ವಿರುದ್ಧ ಬೆಂಬಲ ಕೊಟ್ಟಿದ್ರು. ಅವರು ಪ್ರಜಾಪ್ರಭುತ್ವ ಪ್ರೇಮಿಗಳು, ನಮ್ಮ ಸ್ನೇಹಿತರು. ಆದರೆ ಭಾರತದಲ್ಲಿ ಎಲೀಟ್ ವರ್ಗ ಇದೆ. ಅಲ್ಲಿ ಆಡಳಿತ ಮಾಡ್ತಿರೋರು ಮತ್ತು ಕೆಲ ಹಿಂದುತ್ವ ಶಕ್ತಿಗಳು ಬಾಂಗ್ಲಾ ವಿರುದ್ಧ ದ್ವೇಷ ಬೆಳೆಸ್ತಾ ಇದ್ದಾರೆ. ಅವರು ಫ್ಯಾಸಿಸ್ಟ್ಗಳು. ಅವಾಮಿ ಲೀಗನ್ನ ಮತ್ತೆ ಅಧಿಕಾರಕ್ಕೆ ತರೋಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅಂದ್ರೆ ಶೇಖ್ ಹಸೀನಾರನ್ನ. ಇದರಿಂದ ಬಾಂಗ್ಲಾದ ಪ್ರಜಾಪ್ರಭುತ್ವಕ್ಕೆ ಹಾಳಾಗ್ತಿದೆ. ಬಿಜೆಪಿ ತನ್ನ ಹಿತಾಸಕ್ತಿಗಾಗಿ, ಇಂಟರ್ನಲ್ ಪಾಲಿಟಿಕ್ಸ್ಗಾಗಿ ಬಾಂಗ್ಲಾವನ್ನ ಬಳಸ್ತಾ ಇದೆ. ಮುಸ್ಲಿಂ ವಿರೋಧಿ ಹಾಗೂ ಬಾಂಗ್ಲಾ ವಿರೋಧಿ ನಿಲುವನ್ನ ಹೊಂದಿದೆ. ನಾವು ಭಾರತಕ್ಕೆ ನಮ್ಮ ವಿಚಾರದಲ್ಲಿ ತಲೆ ಹಾಕಬೇಡಿ, ನಮ್ಮ ವಿರುದ್ಧ ಪ್ರೊಪಗಂಡ ಹರಡಬೇಡಿ ಅಂತ ಕೇಳ್ಕೊಳ್ತೀವಿ ಅಂತ ನಹೀದ್ ಇಸ್ಲಾಂ ಹೇಳಿದ್ದಾರೆ. ಅಲ್ಲದೆ ಹಸೀನಾ ಸರ್ಕಾರದಲ್ಲಿ ಆದ ಭಾರತದೊಂದಿಗಿನ ಎಲ್ಲ ಒಪ್ಪಂದಗಳನ್ನು ರದ್ದುಗೊಳಿಸಬೇಕು ಅಂತ ಯೂನುಸ್ಗೆ ಒತ್ತಾಯ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಇತ್ತ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದಾಳಿ ಖಂಡಿಸಿ ರಾಯಚೂರಲ್ಲಿ ವಿವಿಧ ಹಿಂದೂ ಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ಕೂಡ ಮಾಡಿವೆ. ಬಾಂಗ್ಲಾದಲ್ಲಿ ಅರೆಸ್ಟ್ ಆಗಿರೋ ಹಿಂದೂಗಳನ್ನು ರಿಲೀಸ್ ಮಾಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯ ಕೂಡ ಮಾಡಿದ್ದಾರೆ. ಯುಎಇನಲ್ಲಿ ನಡೀತಾ ಇರೋ ಅಂಡರ್-19 ಏಷ್ಯಾ ಕಪ್ನಲ್ಲಿ ಭಾರತದ ಪರವಾಗಿ ಕಣಕ್ಕಿಳಿದಿರೋ 13 ವರ್ಷದ ಲೆಫ್ಟ್ ಹ್ಯಾಂಡರ್ ವೈಭವ್ ಸೂರ್ಯವಂಶಿ ಒಂದು ಭಯಂಕರ ಶಾರ್ಪ್ ಇನ್ನಿಂಗ್ಸ್ ಆಡಿದ್ದಾರೆ. ಶಾರ್ಜಾದಲ್ಲಿ ಯುಎಇ ವಿರುದ್ಧ ನಡೆದ ಮ್ಯಾಚ್ನಲ್ಲಿ 46 ಬಾಲ್ಗಳಲ್ಲಿ 76 ರನ್ ಗಳಿಸಿದ್ದಾರೆ. 6 ಸಿಕ್ಸ್ 3 ಬೌಂಡರಿಗಳ ಮೂಲಕ 165ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ರು. ಈ ಮ್ಯಾಚ್ನಲ್ಲಿ ಯುಎಇ ಕೊಟ್ಟಿದ್ದ 137 ರನ್ಗಳ ಟಾರ್ಗೆಟ್ ಅನ್ನು ಭಾರತ ಯಾವುದೇ ವಿಕೆಟ್ ನಷ್ಟ ಇಲ್ಲದೆ 16.1 ಓವರ್ನಲ್ಲಿ ತಲುಪಿ ಭರ್ಜರಿ ಗೆಲುವನ್ನು ದಾಖಲಿಸಿದೆ. 2025ರ ಐಪಿಎಲ್ ಮೆಗಾ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿರೋ ಉರ್ವಿಲ್ ಪಟೇಲ್ ಸದ್ಯ ನಡೀತಾ ಇರೋ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಅತ್ಯದ್ಭುತ ಪ್ರದರ್ಶನ ತೋರ್ತಾ ಇದ್ದಾರೆ. ಗುಜರಾತ್ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರೋ ಈ ಉರ್ವಿಲ್ ಇತ್ತೀಚೆಗಷ್ಟೇ 28 ಬಾಲ್ಗಳಲ್ಲಿ ಸೆಂಚುರಿ ಹೊಡೆದಿದ್ರು. ಈ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಫಾಸ್ಟೆಸ್ಟ್ ಸೆಂಚುರಿ ಬಾರಿಸಿದ ಆಟಗಾರನ್ನು ದಾಖಲೆ ಮಾಡಿದರು. ಈಗ ಮತ್ತೆ ಉತ್ತರಾಖಂಡ್ ವಿರುದ್ಧ 36 ಬಾಲಲ್ಲಿ ಮತ್ತೊಂದು ಸೆಂಚುರಿ ಹೊಡೆದಿದ್ದಾರೆ. ಈ ಮೂಲಕ ಅನ್ಸೋಲ್ಡ್ ಆಗಿರೋ ಆಟಗಾರರ ಆಕ್ಷನ್ನಲ್ಲಿ ಪಾಲ್ಗೊಂಡವರಿಗೆ ಎಂಥ ಮೂರ್ಖರಯ್ಯ, ನನ್ನನ್ನು ಬಿಟ್ಟಿದ್ದೀರಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ. ಅಂದಾಗೆ 2022ರಲ್ಲಿ ಗುಜರಾತ್ ಟೈಟನ್ಸ್ ತಂಡ ಇವರನ್ನ ಖರೀದಿ ಮಾಡಿತ್ತು. ಆದರೆ ಈ ಸಲ ಅನ್ಸೋಲ್ಡ್, ಯಾರು ಮುಟ್ಟೇ ಇರಲಿಲ್ಲ ಇವ್ರನ್ನ. ಕೋಟಿಗಟ್ಟಲೆ ಬಿಡಿ, ಬೇಸ್ ಪ್ರೈಸ್ಗೂ ಯಾರು ಮುಟ್ಟಿರಲಿಲ್ಲ, ಬ್ಯಾಡ್ ಅಂತ ಬಿಟ್ಟಾಕ್ಬಿಟ್ಟಿದ್ರು, ಸೇಲೆ ಆಗಿರಲಿಲ್ಲ. ಇನ್ನು ಮುಂಬರೋ IPLನಲ್ಲಿ ಯಾವುದೇ ಟೀಮ್ನ ಆಟಗಾರರು ಗಾಯದ ಸಮಸ್ಯೆಯಿಂದ ಟೂರ್ನಿಂದ ಹೊರಗುಳಿದ್ರೆ ಆ ಸ್ಥಾನಕ್ಕೆ ಉರ್ವಿಲ್ ಅವರನ್ನ ಮತ್ತೆ ಫ್ರಾಂಚೈಸಿಗಳು ಖರೀದಿ ಮಾಡೋಕ್ಕೆ ಅವಕಾಶ ಇರುತ್ತಷ್ಟೇ. ಈ ಸಲ ಅನ್ಸೋಲ್ಡ್ ಆಗಿದ್ದಾರೆ. ಆದರೆ ಇವರು ಈಗ ಆಡ್ತಿರೋ ರೀತಿ ನೋಡಿದ್ರೆ ಯಾರಾದರೂ ಒಬ್ಬ ಆಟಗಾರನಿಗೆ ಗಾಯದ ಸಮಸ್ಯೆಯನ್ನು ಮುಂದಿಟ್ಟು ರಿಟೈರ್ಡ್ ಹರ್ಟ್ ಮಾಡಿ ಇವ್ರನ್ನ ತಗೊಂಡ್ರು ಕೂಡ ಆಶ್ಚರ್ಯ ಇಲ್ಲ ಅನ್ನೋ ರೀತಿ ಚರ್ಚೆ ನಡೀತಾ ಇದೆ. ಇನ್ನು ವಾರದ ಮೊದಲೆರಡು ಸೆಷನ್ಗಳಲ್ಲಿ ಬೆಟರ್ ಪರ್ಫಾರ್ಮ್ ಮಾಡಿದ್ದ ಭಾರತದ ಷೇರುಪೇಟೆ ಇವತ್ತು ಫ್ಲಾಟ್ ಆಗಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 110 ಪಾಯಿಂಟ್ಸ್ ಗಳಿಸಿ 80,956ಕ್ಕೆ, ನಿಫ್ಟಿ 10 ಪಾಯಿಂಟ್ಸ್ ಗಳಿಸಿ 24,467ಕ್ಕೆ ರೀಚ್ ಆಯಿತು. RBIನ ಹಣಕಾಸು ನೀತಿ ಘೋಷಣೆಯಾಗೋಕ್ಕೂ ಮುನ್ನ ಹೂಡಿಕೆದಾರರು ಕೇರ್ಫುಲ್ ಆಗಿ ವಹಿವಾಟು ಮಾಡಿದ್ದಾರೆ. ಹೆವಿವೇಟ್ ಕಂಪನಿಗಳಾಗಿರೋ ಭಾರತಿ ಏರ್ಟೆಲ್, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ITC ಲಾಸ್ ಮಾಡಿಕೊಂಡ್ವು. ಆದರೆ ಬ್ಯಾಂಕಿಂಗ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಷೇರುಪೇಟೆ ಹಸಿರು ಪಟ್ಟಿಯಲ್ಲಿ ಎಂಡ್ ಆಗೋಕ್ಕೆ ಕಾರಣ ಆಯಿತು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 8 ಪೈಸೆ ಕಮ್ಮಿಯಾಗಿ 84 ರೂಪಾಯಿ 77 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 68 ರೂಪಾಯಿ ಜಾಸ್ತಿಯಾಗಿ 76,392 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 62 ರೂಪಾಯಿ ಜಾಸ್ತಿಯಾಗಿ 69,975 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 45 ರೂಪಾಯಿ ಜಾಸ್ತಿಯಾಗಿ 90,025 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿ ರೀತಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.